ಎಲ್ಲರಿಗೂ ನಮಸ್ಕಾರ. ರಾಮಾಮೃತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆ ರಾಮನ ಕಥೆಯಲ್ಲ, ಇವತ್ತು ಹನುಮಂತನ ಕಥೆಯನ್ನು ಕೇಳುವವರಾಗಿ. ದಶರಥ ಮಹಾರಾಜರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕಾದ್ರೆ ಪಾಯಸದ ಬಟ್ಟಲನ್ನ ತನ್ನ ಹೆಂಡತಿಯರೊಂದಿಗೆ ಹಂಚಿಕೊಳ್ತಾರೆ. ಅದು ದೇವತೆಗಳಿಂದ ಮಾಡಲ್ಪಟ್ಟಿದ್ದು. ಆ ಕೌಸಲ್ಯ ದೇವಿಗೆ ಕೊಟ್ಟ ಆ ಪಾಯಸದ ಬಟ್ಟಲಿನಲ್ಲಿ ಒಂದು ಸ್ವಲ್ಪ ಪ್ರಮಾಣವನ್ನು ಒಂದು ಹಕ್ಕಿ ತೆಗೆದುಕೊಂಡು ಹಾರಿ ಹೋಗಿರುತ್ತೆ. ಹಾರಿ ಹೋಗುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರಮಾಣ ಕೆಳಗೆ ಬಿದ್ದಿರುತ್ತೆ. ಆ ಕೆಳಗೆ ಬೀಳುವ ಸಂದರ್ಭದಲ್ಲಿ ಆ ವಾಯುವು ಅದನ್ನು ಅಂಜನಾದೇವಿ ಕೈಗೆ ಸಿಗುವಂತೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂಜನಾದೇವಿಯು ಕೂಡ ಸಂತಾನ ಪ್ರಾಪ್ತಿಗಾಗಿ ಮಹಾದೇವನಲ್ಲಿ ಬೇಡ್ಕೋತಾ ಇರ್ತಾರೆ. ವಾಯುದೇವನು ಆ ಪ್ರಸಾದವನ್ನು ಅಂಜನಾದೇವಿಯ ಕೈಗೆ ಸಿಗುವಂತೆ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ತಿಂಗಳುಗಳ ನಂತರ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಹನುಮಂತನ ಜನನವಾಗುತ್ತೆ. ಹನುಮಂತನ ತಂದೆಯ ಹೆಸರು ಕೇಸರಿ, ತಾಯಿಯ ಹೆಸರು ಅಂಜನಾದೇವಿ. ಹನುಮಂತನನ್ನು ವಾಯುಪುತ್ರ ಅಂತ ಯಾಕೆ ಕರೀತಾರೆ ಅಂದ್ರೆ, ವಾಯುವೇ ಅಂಜನಾದೇವಿಗೆ ಆ ಪ್ರಸಾದವನ್ನ ಸಿಗುವಂತೆ ಮಾಡಿದ್ರಿಂದ ಹನುಮಂತನನ್ನು ವಾಯುಪುತ್ರ ಅಂತ ಕರೀತಾರೆ. ಹಾಗೆಯೇ ಎಲ್ಲಾ ದೇವತೆಗಳ ಆಶೀರ್ವಾದವನ್ನು ಹೊಂದಿ ಮಹಾಪರಾಕ್ರಮಶಾಲಿಯಾಗಿ ಹನುಮಂತನ ಜನನವಾಗುತ್ತೆ. ಜನನದ ನಂತರ ಹನುಮಂತನ ಶಕ್ತಿಯು ದುರುಪಯೋಗವಾಗಬಾರದೆಂದು ಅವನ ಶಕ್ತಿಯನ್ನು ಮರೆಮಾಚಲಾಗಿರುತ್ತೆ. ಆದರೆ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಅವನ ಶಕ್ತಿಯ ದರ್ಶನವಾಗುತ್ತೆ. ಧನ್ಯವಾದಗಳು.